ಪೀಸ್ ಆಫ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಎಪಿಸೋಡ್ನಲ್ಲಿ UPS ಇನ್ವರ್ಟರ್ ಮತ್ತು ಬ್ಯಾಟ್ರಿಗಳ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂತಂದರೆ, ಬೇರೆ ಬೇರೆ ಸಿಟಿಗಳಲ್ಲಿ ಇದ್ದೀರಾ ಅಂತಂದರೆ ಹೆಚ್ಚು ಪವರ್ ಕಟ್ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ತೊಂದರೆ ಆಗಿರುತ್ತೆ ಪವರ್ ಕಟ್ನಿಂದ. ಅದು ಹಳ್ಳಿಗಳಲ್ಲಿದ್ದೀವಿ ಅಂತಂದರೆ, ಅದು ಮಳೆಗಾಲ ಬಂತು ಅಂತಂದರೆ ಇಡೀ ದಿನ ಕರೆಂಟ್ ಇರಲ್ಲ, ಒಂದೊಂದು ಸಾರಿ 2 ರಿಂದ 3 ದಿವಸ ಕರೆಂಟ್ ಇರಲ್ಲ ಹಳ್ಳಿಗಳಲ್ಲಿ. ಸೊ ಇನ್ನು ಸಿಟಿಗಳಲ್ಲಿ ಕೇಳಬೇಕಾ, ಇನ್ ಕೇಸ್ ಈ ಒಂದು ಬೇಸಿಗೆ ಬಂತು ಅಂತಂದರೆ, ಮಳೆಗಾಲ ಬಂತು ಅಂತಂದರೆ 1 ಅವರ್ 2 ರೀತಿ ಪವರ್ ಕಟ್ ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಆಫೀಸ್ ನೀವು ನಡೆಸ್ತಾ ಇದ್ದೀರಾ ಅಂತಂದರೆ, ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಇದರಿಂದ ನಿಮಗೆ ತೊಂದರೆ ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ನಾವು ಒಂದು ಪವರ್ ಬ್ಯಾಕಪ್ನ ಯೂಸ್ ಮಾಡಿದ್ವಿ ಅಂತಂದರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಸೊ ಈವನ್ ನಾನು ಸಹಿತ ಕಳೆದ ಒಂದು 6 ರಿಂದ 7 ತಿಂಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ ನಮ್ಮ ಆಫೀಸ್ಗೆ ಒಂದು UPS ಹಾಕ್ಸಿದ್ರೆ ಹೇಗಿರುತ್ತೆ ಅಂತ. ಬಟ್ ಇವಾಗ ನಾನು ತೊಗೋಬೇಕಂತ ಅದನ್ನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಹಬ್ಬ ಇರೋದ್ರಿಂದ ಆಫ್ಲೈನ್ ಮಾರ್ಕೆಟ್ನಲ್ಲಿ ಒಂದು ಶಾಪ್ಗಳಲ್ಲಿ ತುಂಬ ಆಫರ್ಸನ್ನು ಕೊಡ್ತಾ ಇರ್ತಾರೆ ಒಂದು ದಸರಾ ಮತ್ತು ದೀಪಾವಳಿ ಟೈಮ್ನಲ್ಲಿ. ಹಾಗಾಗಿ ಒಂದಿಷ್ಟು ಆಫರ್ ನಮಗೆ ಸಿಕ್ತು ಅಂತಂದರೆ ಸ್ವಲ್ಪ ಹಣ ಉಳಿತಾಯ ಆಗುತ್ತೆ. ಆಮೇಲೆ ಈ ಟೈಮಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ ಅಂತಂದರೆ ಒಂದು ನೆನಪಿರುತ್ತೆ, ಸೊ ಈ ಹಬ್ಬದ ಟೈಮಲ್ಲಿ ನಮ್ಮ ಒಂದು ಮನೆಗೆ ಒಂದು ವಸ್ತು ತೊಗೊಂಡೆ ಅಂತ. ಸೊ ಹಾಗಾಗಿ ನನ್ನ ಒಂದು ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆಮೇಲೆ ನಾನು ಯಾವ ಬ್ಯಾಟ್ರಿನ ಚೂಸ್ ಮಾಡಿದೆ, ಆಮೇಲೆ ಎಷ್ಟು ಬಜೆಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ಮಾಹಿತಿನ ಇವತ್ತಿನ ಎಪಿಸೋಡಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ನಿಮ್ಮ ಮನೆಗೆ ಒಂದು UPS ಅನ್ನ ಒಂದು ಪವರ್ ಬ್ಯಾಕಪ್ನ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ, ನಿಮ್ಮ ಆಫೀಸ್ಗೆ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ, ಆಮೇಲೆ ಹಬ್ಬದ ಟೈಮ್ನಲ್ಲಿ ಬೇರೆ ಬೇರೆ ವಸ್ತುಗಳನ್ನ ನೀವು ಆಫ್ಲೈನ್ ಮಾರ್ಕೆಟ್ನಲ್ಲಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೆ ಈ ಒಂದು ದಸರಾ ಹಬ್ಬದ ಪ್ರಯುಕ್ತ ಒಂದು ಸ್ಪೆಷಲ್ ಆಫರ್ನ ಸಹಿತ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ನೀವೇನಾದರೂ ಒಂದು ಹಬ್ಬದ ಸಂದರ್ಭದಲ್ಲಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಅಥವಾ ಯಾವುದೇ ಒಂದು ವಸ್ತುವನ್ನು ನಿಮ್ಮ ಹತ್ತಿರದ ಶಾಪ್ನಿಂದ ಖರೀದಿ ಮಾಡ್ತಾ ಇದ್ದೀರಾ ಅಂತಂದರೆ, ಶೋರೂಮ್ನಿಂದ ಖರೀದಿ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಒಂದು ಸ್ಪೆಷಲ್ ಆಫರ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಓಕೆ, ಮೊದಲನೇದಾಗಿ ನಮ್ಮ ಮನೆಗೆ ಅಥವಾ ಆಫೀಸ್ಗೆ ನಾವೊಂದು ಪವರ್ ಬ್ಯಾಕಪ್ ಅನ್ನು ಹಾಕ್ಸ್ಬೇಕು ಅನ್ಕೊಂಡಿದೀವಿ ಅಂತಂದ್ರೆ, ನಮ್ಮ ಊರಿನಲ್ಲಿ ಅಥವಾ ನಮ್ಮ ಸಿಟಿನಲ್ಲಿ ಯಾರು ಬೆಸ್ಟ್ ಸರ್ವಿಸ್ ಅನ್ನ ಕೊಡ್ತಾರೆ ಅದು ನಮಗೆ ತುಂಬಾ ಮುಖ್ಯ ಆಗುತ್ತೆ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನಾವು ಕಸ್ಟಮರ್ ಕೇರ್ಗೆ ಇನ್ಫಾರ್ಮ್ ಮಾಡಿದಾಗ ಸಡನ್ ಆಗಿ ಬಂದು ರಿಪೇರ್ ಮಾಡಿ ಕೊಟ್ಬಿಡಬೇಕು. ಇಲ್ಲ ಅಂತಂದರೆ ತುಂಬ ಫ್ರಸ್ಟ್ರೇಟ್ ಆಗುತ್ತೆ. ಯಾಕಂದರೆ ನಮ್ಗೆ ತುಂಬ ನೆಸೆಸರಿ ಇರೋದ್ರಿಂದನೇ ಇಲ್ಲಿ ಹೆಚ್ಚಿನ ಒಂದು ಹಣವನ್ನು ನಾವು ಇನ್ವೆಸ್ಟ್ ಮಾಡಿರ್ತೀವಿ. ಹಾಗಾಗಿ ಯಾರು ಬೆಟರ್ ಸರ್ವಿಸನ್ನು ಕೊಡ್ತಾರೋ ಅವರ ಒಂದು ಕಂಪನಿಯ ಒಂದು ಇನ್ವರ್ಟರ್ ಮತ್ತು ಬ್ಯಾಟ್ರಿನ ಚೂಸ್ ಮಾಡೋದ್ರಲ್ಲಿ ಬಹು ಮುಖ್ಯವಾಗುತ್ತೆ. ಸೊ ನಾನು ಇವಾಗ ಪ್ರೆಸೆಂಟ್ ಹಾವೇರಿನಲ್ಲಿರೋದು. ಹಾವೇರಿನ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ನ ಕೇಳಿದಾಗ ಎಕ್ಸೈಡ್ನ ಒಂದು ಸರ್ವಿಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಹಾಗಾಗಿ ನಾನು ಇಲ್ಲಿ ಎಕ್ಸೈಡ್ ಇನ್ವರ್ಟರ್ ಮತ್ತು ಎಕ್ಸೈಡ್ ಬ್ಯಾಟ್ರಿಯನ್ನು ತಗೋಬೇಕು ಅಂತ ಇಲ್ಲಿ ಡಿಸೈಡ್ ಮಾಡಿದೆ. ಸೊ ಇದೇ ಪ್ರಕಾರ ನಿಮ್ಮ ಊರುಗಳಲ್ಲಿ ಯಾರು ಬೆಟರ್ ಸರ್ವಿಸ್ ಅನ್ನ ಕೊಡ್ತಾರೆ ಅವರ ಒಂದು ಇನ್ವರ್ಟರ್ ಮತ್ತು ಬ್ಯಾಟರಿ ನೀವು ಇಲ್ಲಿ ಪರ್ಚೇಸ್ ಮಾಡಿದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಪವರ್ ಬ್ಯಾಕಪ್ಗೆ ನಮಗೆ 2 ವಸ್ತುಗಳು ಬೇಕಾಗುತ್ತೆ. ಮೊದಲನೇದಾಗಿ ಇನ್ವರ್ಟರ್, ಆಮೇಲೆ ಎರಡನೇದಾಗಿ ಬ್ಯಾಟ್ರಿ ಅಂತ ಹೇಳ್ಬೋದು. ಸೊ ಇನ್ವರ್ಟರ್ ಕೆಲಸ ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ, ತುಂಬಾ ಡೀಪ್ ಆಗಿ ಏನು ಹೋಗಲ್ಲ. ಸೊ ನಮ್ಮ ಮನೆಗೆ ಒಂದು ಹೆಸ್ಕಾಮ್ ಇಂದ ಏನು ಪವರ್ ಬರುತ್ತಲ್ಲ ಅದನ್ನ ಇದು AC ಇಂದ DC ಗೆ, DC ಇಂದ AC ಗೆ ಇದು ಕನ್ವರ್ಟ್ ಮಾಡ್ತಾ ಇರುತ್ತೆ. ಸೊ ಅಲ್ಲಿಂದ ಬರ್ತಕ್ಕಂಥ ಪವರ್ನ ಇದು ಬ್ಯಾಟ್ರಿಗೆ ಕೊಡುತ್ತೆ. ಬ್ಯಾಟ್ರಿಯಲ್ಲಿ ಕಂಪ್ಲೀಟ್ ಆಗಿ ರೀಚಾರ್ಜ್ ಆಗುತ್ತೆ, ಚಾರ್ಜ್ ಆಗುತ್ತೆ. ಅದು ಚಾರ್ಜ್ ಆದ ನಂತರ ಅದು ನಮಗೆ ಪವರ್ ಹೋದಾಗ ಬ್ಯಾಕಪ್ ಆಗಿ ನಮಗೆ ಅದು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇದು ಇದರ ಒಂದು ಕೆಲಸ ಅಂತ ಹೇಳ್ಬೋದು. ಇಲ್ಲಿ ನಾವು ಇನ್ವರ್ಟರ್ನ ಚೂಸ್ ಮಾಡುವಾಗ ಸಹಿತ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕಾಗುತ್ತೆ. ಸೊ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ನಾನು ಎಕ್ಸೈಡ್ ಬ್ರ್ಯಾಂಡ್ ಸರ್ವಿಸ್ ಚೆನ್ನಾಗಿದೆ ಅಂತ ಚೂಸ್ ಮಾಡಿದೆ. ಇದರಲ್ಲಿ ಸೈನ್ ವೇವ್ ಕಂಪ್ಲೀಟ್ ಕಾಪರ್ ವೈಂಡಿಂಗ್ ಇರತಕ್ಕಂಥ ಒಂದು ಇನ್ವರ್ಟರ್ ನಾನು ಇಲ್ಲಿ ಚೂಸ್ ಮಾಡಿದೆ. ಸೊ ಇದರ ಕಾಸ್ಟ್ ಅರೌಂಡ್ ಒಂದು 6,500 ರೂಪಾಯಿ ಬಜೆಟ್ ನಮಗೆ ಸಿಗುತ್ತೆ. ಸೊ ಒಂದು ಲಾಕ್ಡೌನ್ ಆದ್ಮೇಲೆ ಎಲ್ಲ ಪ್ರೈಸ್ ಹೈಕ್ ಆಗಿದೆ. ಸೊ ಮೊದಲು ಕಡಿಮೆ ಇತ್ತು ಪ್ರೈಸ್, ಇವಾಗ 6,500 ರೂಪಾಯಿ ಆಗಿದೆ. ಇದನ್ನ ನಾನು ಚೂಸ್ ಮಾಡಿದೆ. ಸೊ ಇದನ್ನು ಹೊರತುಪಡಿಸಿ ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ, ಬ್ಯಾಟ್ರಿನಲ್ಲಿ ನಮಗೆ 100Ah ಮತ್ತು 150Ah ಅಂತ 2 ಬ್ಯಾಟ್ರಿ ಸಿಗುತ್ತೆ. ಸೊ ಇನ್ ಕೇಸ್ ನೀವು ಮನೆಗೆ UPS ಹಾಕ್ಸ್ತಾ ಇದ್ದೀರಾ ಅಂತಂದ್ರೆ ಜಸ್ಟ್ ಒಂದು 2 ಕರೆಂಟ್ ಹೋದಾಗ ಒಂದು 2 ಲೈಟು, 1 ಫ್ಯಾನು ಅಥವಾ TV ಒಂದು 2 ರಿಂದ 3 ಗಂಟೆ ಬಂದರೆ ಸಾಕು ಅನಿಸಿದ್ರೆ 100Ah ಸಾಕು ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಎಲ್ಲ ಒಂದು ಕಂಪ್ನಿಗಳ ವೆಬ್ಸೈಟಲ್ಲಿ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಅಲ್ಲಿ ನೋಡಿ ತಿಳ್ಕೊಳ್ಬೋದು. ಸೊ ಇವಾಗ ನಾನು ಆಫೀಸ್ಗೆ ಹಾಕಿಸ್ತಾ ಇರೋದ್ರಿಂದ ಪವರ್ ಹೋದಾಗ ಅಟ್ಲೀಸ್ಟ್ ನನಗೆ ಒಂದು 2 PC ರನ್ ಆಗಬೇಕು, ಆಮೇಲೆ ಫ್ಯಾನ್ ರನ್ ಆಗಬೇಕು. ಅದೊಂದು 3 ರಿಂದ 4 ಗಂಟೆ ಬಂದರೆ ಸಾಕು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅದ್ರ ಪ್ರಕಾರ ನಾನು 150Ah ಬ್ಯಾಟ್ರಿ ನಾನು ಇಲ್ಲಿ ಚೂಸ್ ಮಾಡಿದೆ. ಸೊ ನಿಮ್ಮೊಂದು ರಿಕ್ವೈರ್ಮೆಂಟ್ ಇರ್ತಕ್ಕಂಥ ನೀವು ಬ್ಯಾಟ್ರಿನ ಚೂಸ್ ಮಾಡಿ. ಸೊ 150Ah ಬ್ಯಾಟ್ರಿ ಅಂತಂದರೆ ಇದನ್ನು ಸಹಿತ ನಾನು ಎಕ್ಸೈಡ್ನ ಚೂಸ್ ಮಾಡಿದೆ. ಇಲ್ಲೇ ಇದೆ ಆ್ಯಕ್ಚುಲಿ ಬಾಕ್ಸು, ಎಕ್ಸೈಡ್ 2 ಮಾಸ್ಟರ್ ಅಂತ.
150H ಬ್ಯಾಟ್ರಿ ಇದು. ಸೊ ಎರಡು ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಇದ್ರ ಬಗ್ಗೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಇನ್ ಕೇಸ್ ನೀವು ಲೋಕಲ್ ಶಾಪ್ಗೆ ಇದ್ರೆ ಸಹಿತ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಇನ್ನು ಬ್ಯಾಟ್ರಿ ಕಾಸ್ಟ್ ಅರೌಂಡ್ ಒಂದು 14,000 ರೂಪಾಯಿ ಆಯಿತು ನನಗೆ. ಸೊ ಟೋಟಲ್ ಒಂದು 20,500 ರೂಪಾಯಿ ಆಯಿತು. ಸೊ ಒಂದು ಹಬ್ಬದ ಟೈಮ್ ಇರೋದ್ರಿಂದ ಬೆಸ್ಟ್ ಆಫರ್ಸ್ಗಳು ನಡೀತಾ ಇರುತ್ತೆ ಅಂತ ನಾನು ಇದನ್ನ ತಗೊಳಕ್ಕೆ ಪ್ಲಾನ್ ಮಾಡಿದೆ. ಸ್ಟಿಲ್ ನನಗೆ 20,500 ಅಂದರೆ ಜಾಸ್ತಿ ಆಯಿತು. ಇನ್ ಕೇಸ್ ನಾವು ಇದ್ರ ಜೊತೆ ಏನು ಒಂದು ಕೇಸನ್ನ ಪರ್ಚೇಸ್ ಮಾಡ್ತೀವಿ ಅಂತಂದರೆ, ಅಂದರೆ ಒಂದು ಬಾಕ್ಸ್ ಬರುತ್ತೆ ಆ್ಯಕ್ಚುಲಿ UPSನ ಮತ್ತು ಒಂದು ಇನ್ವರ್ಟರ್ನ ಮತ್ತು ಬ್ಯಾಟ್ರಿನ ಹಾಕೋಕ್ಕೆ. ಅದ್ರ ಕಾಸ್ಟ್ ಒಂದು 1,700 ರೂಪಾಯಿವರೆಗೂ ಆಗುತ್ತೆ. ಬಟ್ ನನಗೆ ಕಾಸ್ಟ್ ಕಟಿಂಗ್ ತುಂಬ ಇಂಪಾರ್ಟೆಂಟ್ ಇತ್ತು ಈ ಟೈಮಲ್ಲಿ. ಸೊ ನೀವು ನೋಡ್ತಾ ಇದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಡೇಸಲ್ಲಿ ತೊಗೊಂಡ್ರಾಯ್ತು ಅಂತ. ಯಾಕಂದರೆ ಈ ಟೈಮಲ್ಲಿ ಅಮೌಂಟ್ನ ಮ್ಯಾನೇಜ್ ಮಾಡೋದು ತುಂಬ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ 20,500 ಅಂತಂದರೆ ನನ್ನ ಬಜೆಟ್ ಆ್ಯಕ್ಚುಲಿ ಈ ಟೈಮಲ್ಲಿ ಬೇರೆ ಬೇರೆ ವಸ್ತುಗಳನ್ನು ತಗೊಳ್ಳೋದಿರೋದ್ರಿಂದ ಒಂದು 15,000 16,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಬಜೆಟ್ ಮೀರಿ ಹೋಯಿತು. ಸೊ ಹಾಗಾಗಿ ಮನಿ ಮ್ಯಾನೇಜ್ಮೆಂಟ್ ಇಲ್ಲಿ ನನಗೆ ತುಂಬ ಮುಖ್ಯ ಅನ್ನಿಸ್ತು. ಒಂದು 15,500 ರೂಪಾಯಿ ನಾನು ಅವ್ರಿಗೆ ಕ್ಯಾಶ್ ಕೊಟ್ಟು ಉಳಿದಿದ್ದನ್ನು ನನ್ನ ಒಂದು ಡಿಜಿಟಲ್ ಕ್ರೆಡಿಟ್ ಕಾರ್ಡ್ ಮೂಲಕ ಒಂದು ಪೇ ಮಾಡಿದ್ರೆ ಆಯಿತು ಅಂತ ಅನ್ಕೊಂಡೆ. ಇವನ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಹಿತ ಆಸ್ ಪರ್ ಡಿಜಿಟಲ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಕೆಲವೊಂದಿಷ್ಟು ಜನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಈ ಟೈಮ್ನಲ್ಲಿ ಈ ಕಾರ್ಡನ್ನು ನೀವು ಉಪಯೋಗಿಸಿದ್ರಿ ಅಂತಂದರೆ ನಿಮಗೆ ಸ್ಪೆಷಲ್ ಆಫರ್ ಕೂಡ ಸಿಗ್ತಾ ಇದೆ. ಲಾಸ್ಟ್ 6 ಮಂತಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ 25% ಅಮೌಂಟ್ ನನ್ನ UPI ಇಂದ ಕಟ್ ಆಯಿತು. ಉಳಿದಿದ್ದೇನು 75% ಅಮೌಂಟ್ ಒಂದು ಆಸ್ ಪರ್ ಕಡೆಯಿಂದ ಮರ್ಚೆಂಟ್ಗೆ ಹೋಯಿತು. ಸೊ ಉಳಿದ ಅಮೌಂಟನ್ನು ನಾನು ಸುಲಭ 3 EMIಗಳಲ್ಲಿ ಆಸ್ ಪರ್ಗೆ ಪೇ ಮಾಡಿದರೆ ಮುಗಿದು ಹೋಗುತ್ತೆ ಅಂತ ನಾನು ವಿಚಾರ ಮಾಡಿದೆ. ಇಲ್ಲಿ ಬೆಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಯಾವುದೇ ರೀತಿ ಒಂದು ಇಂಟ್ರೆಸ್ಟ್ ಅಮೌಂಟ್ ಇರಲ್ಲ ಇಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಹಣಕ್ಕೆ. ಅದರ ಬದಲಾಗಿ ಸರ್ವಿಸ್ ಫೀಸ್ ಇರುತ್ತೆ, ಮಂತ್ಲಿ ಸರ್ವಿಸ್ ಫೀಸ್ ನಾವು ಪೇ ಮಾಡಬೇಕಾಗುತ್ತೆ. ಅದು ಕಡಿಮೆ ಪ್ರಮಾಣದಲ್ಲಿರುತ್ತೆ. ಈ ಒಂದು ದಸರಾ ಇರೋದ್ರಿಂದ ದಸರಾ ಆಫರ್ ಆಗಿ ಒಂದು ಫಸ್ಟ್ ಮಂತ್ ಏನು ಸರ್ವಿಸ್ ಫೀಸ್ ಇರುತ್ತಲ್ಲ ಅದನ್ನ ವೇವ್ ಆಫ್ ಮಾಡ್ತಾ ಇದ್ದಾರೆ. ಅಂದರೆ ಅದನ್ನ ತಗೋತಾ ಇಲ್ಲ ಅವರು. ಇದೊಂದು ಬೆಸ್ಟ್ ಥಿಂಗ್ ಅಂತ ನನಗೆ ಅನಿಸ್ತು. ಇನ್ ಕೇಸ್ ನಿಮಗೇನಾದರೂ ಆಸ್ ಪರ್ ಡಿಜಿಟಲ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಟೈಮಲ್ಲಿ ನೀವು ಯೂಸ್ ಮಾಡ್ತೀರಾ ಅಂತಂದರೆ ನೀಡ್ಸ್ ಅ ಪಬ್ಲಿಕ್ ಅಂತ ಒಂದು ಕೂಪನ್ ಕೋಡ್ ಇದೆ, ಅದನ್ನ ಯೂಸ್ ಮಾಡಿ. ನಿಮಗೂ ಸಹಿತ ಫಸ್ಟ್ ಮಂತ್ ಏನು ಸರ್ವಿಸ್ ಫೀಸ್ ನಿಮಗೆ ವೇವ್ ಆಫ್ ಆಗುತ್ತೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಒಂದ್ಸಾರಿ ಚೆಕ್ ಮಾಡಿ. ಸೊ ನಾನು ನೆಕ್ಸ್ಟು ಬ್ಯಾಟ್ರಿ ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನನಗೆ ಇನ್ಸ್ಟಾಲೇಷನ್ ಫ್ರೀ ಆಫ್ ಕಾಸ್ಟಾಗೆ ಸಿಕ್ತು. ಜಸ್ಟ್ ಒಂದು ಬ್ಯಾಟ್ರಿ ಮತ್ತು ಇನ್ವರ್ಟರ್ ಕಾಸ್ಟ್ ನಾನು ಮಾತ್ರ ಪೇ ಮಾಡಿದೆ. ನಿಮಗೂ ಸಹಿತ ಈ ರೀತಿಯಾಗಿ ಒಂದು ಇನ್ಸ್ಟಾಲೇಷನ್ ಫ್ರೀ ಆಗಿ ಸಿಕ್ತು ಅಂತಂದರೆ ಉತ್ತಮ ಅಂತ ಹೇಳ್ಬೋದು. ಇನ್ನು ಸರ್ವಿಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ಲೋಕಲ್ ಶಾಪಲ್ಲಿ ತೊಗೊಂಡ್ರಿ ಅಂತಂದರೆ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಕಾಲ್ ಮಾಡಿದ್ರೆ ಸಡನ್ನಾಗಿ ಬಂದು ಮಾಡಿಕೊಡ್ತಾರೆ. ಇಲ್ಲ ಅಂತಂದರೆ ಕಂಪ್ನಿಗೆ ಕೇಸ್ ರೈಸ್ ಮಾಡ್ತಾರೆ. ಅವರು ಕಂಪ್ನಿಯವರು ಬೇಗ ಬಂದು ರಿಪೇರ್ ಮಾಡಿಕೊಡೋ ಒಂದು ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ನನ್ನ ಒಂದು ಬ್ಯಾಟ್ರಿ ಮತ್ತು ಒಂದು ಇನ್ವರ್ಟರ್ನ ಪರ್ಚೇಸ್ ಮಾಡಿದ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಸ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು UPSನ ಹಾಕಿಸ್ಬೇಕು ಅಂದ್ಕೊಂಡಿರೋ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.